ಜಾರಕಿಹೊಳಿ ಅವರು ಮಾತು ಹೇಳಿದ್ದಾರೆ, APCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅವರ ಅವಧಿ ಮೀರಿದೆ, ಲೋಕಸಭೆಯವರೆಗೂ ಕೂಡ ಮುಂದುವರಿಬೇಕು ಅಂತ AICC ನಾಯಕರು ಹೇಳಿದ್ರು. ಆದರೆ ಆ ವಾಯ್ದೆ ಮುಕ್ತಾಯ ಆಗಿದೆ, ಈಗಲಾರು ಬದಲಾಯಿಸಬೇಕು, ಇಲ್ಲ ಬದಲಾಯಿಸಲ್ಲ ಅನ್ನೋದಾದ್ರೆ ಹೇಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ತಾವು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರಿಗೆ ಕೇಳಿದ್ರೆ ಅವರು ಹೇಳ್ತಾರೆ. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಉದ್ಘಾಟನೆ, ಕಚೇರಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಒಂದು ಐತಿಹಾಸಿಕವಾದ ಒಂದು ಘಟನೆ ನಮ್ಮೆಲ್ಲರಿಗೂ ಸಹ. 2009ನೇ ಇಸ್ವಿಯಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಶಂಕುಸ್ಥಾಪನೆ ಮಾಡಿ ಅವರ ಕಾಲಾವಧಿಯಲ್ಲೇ 15 ವರ್ಷದಲ್ಲಿ ಈ ಒಂದು ಐತಿಹಾಸಿಕ ಕಾಂಗ್ರೆಸ್ ಪಕ್ಷದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಭಾಳ ಹಿಂದೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅವರ ಅನಿಸಿಕೆ ಇತ್ತು ವರ್ಕಿಂಗ್ ಕಮಿಟಿನಲ್ಲಿ, ಕಾಂಗ್ರೆಸ್ ಪಕ್ಷದ ಕಟ್ಟಡ ಹಸ್ತಿನಾಪುರದಲ್ಲೇ ಕಟ್ಟಬೇಕು ಅಂತೇಳಿ ದೆಹಲಿಯಲ್ಲಿ ಅದರ ಕನಸನ್ನು ನನಸು ಮಾಡಿದ್ದಾರೆ. ಮತ್ತು ದೇಶದ ತುಂಬ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಕನಸಿತ್ತು, ಒಳ್ಳೆಯ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಉದ್ಘಾಟನೆ ಆಗಬೇಕು ಅಂತೇಳಿ. ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಕಟ್ಟಡ ಇದು ಕೇವಲ ಒಂದು ಕಟ್ಟಡ ಅಲ್ಲ, ಇಟ್ಟಿಗೆ ಮತ್ತು ಕಲ್ಲಿಂದ ಕಟ್ಟಿರ್ತಕ್ಕಂಥದ್ದಲ್ಲ. ಇವತ್ತಿನಿಂದ ಯಾರು ಈ ರಾಷ್ಟ್ರದ ಒಂದು ಚಿಂತನೆ ಇದೆ ಸರ್ವಧರ್ಮ ಸಮಭಾವ ಅಂತ ಹೇಳಿ ಅದರ ವಿರುದ್ಧ ಇದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡಿ ಸಂವಿಧಾನ ಮತ್ತು ಜಾತ್ಯತೀತ ತತ್ವ ಮತ್ತು ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹೋರಾಟ ಇವತ್ತಿನಿಂದ ನಡಿಬೇಕು ಅಂತೇಳಿ ಕರೆ ಕೊಟ್ಟಿದ್ದಾರೆ. ಕರೆ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಮೋಹನ್ ಭಾಗವತ್ರವರು ಮಾಡಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ದಿನನಿತ್ಯವೂ ಸಹ ಭಾರತ ದೇಶದ ಏನು ಒಂದು ಐಡಿಯಾ ಆಫ್ ಇಂಡಿಯಾ ಅಂತೇನು ಹೇಳ್ತೀವಿ ಅದರ ವಿರುದ್ಧ ಹೇಳಿಕೆ ಕೊಟ್ಕೊಂಡೇ ಬಂದಿದ್ದಾರೆ. ಯಾಕಂದರೆ ಅವರಿಗೆ ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಸಂಘ ಪರಿವಾರದವರು ಪಾಲ್ಗೊಂಡಿರಲಿಲ್ಲ. ಆದ್ದರಿಂದ ಹೊಸ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾರೆ. ಅಧ್ಯಯನ ಅಂತ ಹೇಳಿದ್ರೆ ಸಂವಿಧಾನವನ್ನು ರದ್ದು ಮಾಡಲಿಕ್ಕಂಥ ಪ್ರಯತ್ನ ಮತ್ತು ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳದೇ ಇರತಕ್ಕಂಥ ಪ್ರಯತ್ನ, ಇವೆರಡೂ ಸಹ ದೇಶದ್ರೋಹದ ಕೆಲಸ ಆಗುತ್ತೆ. ಸಂವಿಧಾನದ ವಿರುದ್ಧ ಮತ್ತು ತ್ರಿವರ್ಣ ಧ್ವಜದ ವಿರುದ್ಧ ಮಾತಾಡೋರ ವಿರುದ್ಧ FIR ದರ್ಜೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.